ಎಲ್ಲದಕ್ಕೊಂದು ಲಿಮಿಟ್ ಅನ್ನೋದು ಇರುತ್ತೆ. ಇವ್ರು ಮಾತಾಡ್ಬಿಟ್ಟು ಹಂಗಂದ್ರೆ ಇವರು ಗಿಲ್ಲಿ ಫ್ಯಾನ್ಸ್ ಎಲ್ಲ ಸ್ಲಮ್ಮು ಅಂದ್ರು, ಥರ್ಡ್ ಕ್ಲಾಸು ಅಂದ್ರು, ಲಾರಿ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಅಂದ್ರು. ಯಾಕೆ ನಮ್ಮ ಆಟೋ ಡ್ರೈವರ್ಗಳ ಬಗ್ಗೆ ಮಾತಾಡೋದು ಸರಿನಾ? ನಮಗೆ ಒಬ್ರು ಮೀಡಿಯೇಟ್ರು ಯಾರನ್ನ ಇರ್ತಾರೆ, ಅವ್ರಿಗೆ ಒಂದು 500 ರೂಪಾಯಿ ಕೊಟ್ಟು, ಒಂದು 1000 ರೂಪಾಯಿ ಕೊಟ್ವಿ ಅಂದರೆ ನಾವು ನಮ್ಮ ಫೋಟೋನ ತೊಗೊಂಡು ಆ ನ್ಯೂಸ್ಗೆ ಹಾಕ್ತಾರೆ. ಸರ್ ದಯವಿಟ್ಟು ಅವ್ರಿಗೆ ಅರ್ಥ ಆಗೋ ಭಾಷೆಲಿ ಹೇಳ್ತೀನಿ, ಅರ್ಥ ಮಾಡ್ಕೊಳಲ್ಲ, ಬಟ್ ಸ್ಟಿಲ್ ಪ್ರಯತ್ನ ಪಡ್ತೀನಿ. ನಾನು ನನ್ನ ಬಗ್ಗೆ ಮಾತಾಡಲಿ, ಬೇರೆಯವ್ರ ಬಗ್ಗೆ ಮಾತಾಡಲಿ, ಸುದೀಪ್ ಸರ್ ಬಗ್ಗೆ ಬೇಡ. ನನಗೆ ಆ್ಯಕ್ಚುಲಿ ಫೋನ್ ಮಾಡಿ ಹೇಳಬೇಕಾಯಿತು, ಬಟ್ ನಾನು ಎಲ್ಲ ಸ್ವಲ್ಪ ತಡೆದಿಟ್ಕೊಂಡೆ. ಸುದೀಪ್ ಸರ್ ಇವ್ರನ್ನ ರೇಗಿಸಿದ್ದು, ಇವ್ರನ್ನ ಹೊಗಳಿದ್ದಲ್ಲ, ಅದು ರೇಗಿಸಿದ್ದು. ಎಲ್ಲದಕ್ಕೊಂದು ಲಿಮಿಟ್ ಅನ್ನೋದಿರುತ್ತೆ. ಇವ್ರು ಮಾತಾಡ್ಬಿಟ್ಟು ಹಂಗಂದ್ರೆ ಇವರು ಗಿಲ್ಲಿ ಫ್ಯಾನ್ಸ್ ಎಲ್ಲ ಸ್ಲಮ್ಮು ಅಂದರು, ಥರ್ಡ್ ಕ್ಲಾಸು ಅಂದರು, ಲಾರಿ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಅಂದರು. ಯಾಕೆ ನಮ್ಮ ಆಟೋ ಡ್ರೈವರ್ಗಳ ಬಗ್ಗೆ ಮಾತಾಡೋದು ಸರಿನಾ? ಜನದ ಹೆಸರು ತಗೊಳ್ತಾ ಇದ್ರಿ, ಸಿಕ್ಕಾಪಟ್ಟೆ ಬಿಸಿ ಇದೀರಾ ಅಂತ, ಬಿಸಿ ಇದೀವಿ ಅಂತ. ಸೊ ಇದ್ರಲ್ಲಿ ಇನ್ನೊಂದು ಸತೀಶ್ ಕ್ಯಾಡವಂಸ್ ಅವರು ಕೂಡ ತುಂಬಾ ಬಿಸಿ ಇದಾರೆ. ಯಾವ್ದು ಇವೆಂಟ್ ಹೋದ್ರು 2.5 ಲಕ್ಷ ಕಮ್ಮಿ ಹೋಗುವಂತೆ ಅವ್ರು ಹೇಳೋ ಪ್ರಕಾರ. ಅಂಡ್ ಇನ್ನೊಂದೇನು ಅಂತಂದ್ರೆ ಫಿನಾಲೆ ನೀವು ಕೂಡ ಇದ್ರಿ, ಅವರು ಕೂಡ ಇದ್ರು. ಸೊ 11 ಮಿಲಿಯನ್ಸ್ ವ್ಯೂ ಪಕ್ಕ ಅಂತೆ ಅವ್ರಿದ್ರೆ ವಿಡಿಯೋದಲ್ಲಿ. ಆಮೇಲೆ ಒಂದಷ್ಟೆಲ್ಲ ಟಕ್ಕರ್ಗಳೆಲ್ಲ ನಡೀತಾ ಇತ್ತು, ಒಂದಷ್ಟು ಮಾತುಕತೆ ಎಲ್ಲ ನಡೀತಾ ಇತ್ತು. ಈ ಬಗ್ಗೆನೂ ಒಂದಷ್ಟು ವಿಚಾರಗಳೆಲ್ಲ ಹೇಳ್ತಾ ಇದ್ರು. ಪಾಟೀಲ್ ಕೆಲವೊಂದೆಲ್ಲ ನಡೀತು, ನಾನು ಮಾತಾಡಕ್ಕಾಗಲ್ಲ ಸುದೀಪ್ ಸರ್ ಜೊತೆ ಅಂತ. ಪಾಟೀಲ್ ನೀವು ಕೂಡ ಇರ್ತೀರಾ, ಏನೇನ್ ವಿಚಾರಗಳಾಯ್ತು, ಹಿಂಗೆ ಏನ್ ಹೇಳ್ತಾನೆ ಸರ್ ಪಾಟೀಲಿ? ಸರ್ ದಯವಿಟ್ಟು ಅವ್ರಿಗೆ ಅರ್ಥ ಆಗೋ ಭಾಷೆಲಿ ಹೇಳ್ತೀನಿ, ಅರ್ಥ ಮಾಡ್ಕೊಳಲ್ಲ, ಬಟ್ ಸ್ಟಿಲ್ ಪ್ರಯತ್ನ ಪಡ್ತೀನಿ. ನಾನು ನನ್ನ ಬಗ್ಗೆ ಮಾತಾಡ್ಲಿ, ಬೇರೆಯವ್ರ ಬಗ್ಗೆ ಮಾತಾಡ್ಲಿ, ಸುದೀಪ್ ಸರ್ ಬಗ್ಗೆ ಬೇಡ. ಅವ್ರಿಗೆ ಇದನ್ನ ನಿಮ್ಮ ಮೂಲಕನೇ ಸ್ವಲ್ಪ ತಿಳಿಸ್ಬಿಟ್ರೆ ನೀವು ಒಳ್ಳೇದು. ನನಗೆ ಆ್ಯಕ್ಚುಲಿ ಫೋನ್ ಮಾಡಿ ಹೇಳ್ಬೇಕಾಯಿತು, ಬಟ್ ನಾನು ಎಲ್ಲ ಸ್ವಲ್ಪ ತಡೆದಿಟ್ಕೊಂಡೆ. ಸುದೀಪ್ ಸರ್ ಇವ್ರನ್ನ ರೇಗಿಸಿದ್ದು, ಇವ್ರನ್ನ ಹೊಗಳಿದ್ದಲ್ಲ, ಅದು ರೇಗಿಸಿದ್ದು. ನಾನು ಇಲ್ಲಿ ಇವ್ರ ಬಗ್ಗೆ ಮಾತಾಡಿದ್ದಕ್ಕೆ 11 ಮಿಲಿಯನ್ ವ್ಯೂ ಓಡಿ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿ ಕುಣಿಗಲ್ ನಾವು ಹೆಸರು ಮಾಡ್ತೀವಿ ಅನ್ನೋದು ತುಂಬಾ ಕ್ಯೂಟ್ ಆಗಿ ರೇಗಿಸಿದ್ದು ಅದು ಅವ್ರನ್ನ. ಅದನ್ನು ಅರ್ಥ ಮಾಡ್ಕೊಂಡೆ ಏನೋ ಮಾತಾಡ್ತವ್ರೆ. ಸುದೀಪ್ ಸರ್ ನನ್ನ ಬಗ್ಗೆ ಮಾತಾಡ್ಬಿಟ್ರು, ಕೈ ಕೊಟ್ಟಿದ್ದಕ್ಕೆ ಕೈ ತೊಳ್ಕೊಂಡಿಲ್ವಂತೆ, ಅದೆಲ್ಲನೋ ಮಾತಾಡಿದ್ರು. ಆಮೇಲೆ ಪಾಟೀಲ್ ಹೇಳ್ತೀನಿ ಕೇಳಿ, ಪಾಟೀಲ್ ಅವರೆಲ್ಲೋ ಕೂತಿದ್ರು, ನಾನು, ಸುದೀಪ್ ಸರ್, ವಿನಿ, ಆಮೇಲೆ ಚಂದನ್ನು, ಕಾವ್ಯ, ಗಿಲ್ಲಿ ಎಲ್ಲ ಒಂದು ಆ ಕಡೆ ಕೂತಿದ್ವಿ. ಅವರು ಅಂದ್ರೆ ನೋಡಿ ಅಲ್ಲಿ ನಮ್ಮ ಹುಡುಗ ನಿಂತವನ, ಅಲ್ಲಿ ನಾವು ಇದ್ವಿ, ಅವ್ರು ಅಲ್ಲ ಆ ಕಡೆ ಕೂತಿದ್ರು. ಇಷ್ಟೇ ನಡೆದಿತ್ತು ಪಾಟೀಲ್, ಬೇರೆ ನಡೆದಿಲ್ಲ. ಏನೂ ಇಲ್ಲ, ಏನೂ ಇಲ್ಲ. ಹಾಯ್ ಅಂದನು ಇಂದ್ರ ಬಾಯ್ ಅಂದನು ಅಂದಿಲ್ಲ, ಇಷ್ಟೇ. ತುಂಬಾ ದೂರನೇ ಹೌದು, ಇಲ್ಲ ಆಗಿಲ್ಲ. ಮತ್ತೆ ಏನ್ ಒಳಗಡೆ ನಡೆದಿರೋದೆಲ್ಲ ಮಾತಾಡಕ್ಕಾಗಲ್ಲ ಅಂತ ಒಂದಷ್ಟು ವಿಚಾರ. ಏನು ನಡೆದೇ ಇಲ್ವಲ್ಲ, ಏನ್ ಮಾತಾಡ್ತಾರೆ? ಏನು ನಡೆದೇ ಇಲ್ಲ, ಇಷ್ಟ ಆಗಿದ್ದು ಅಷ್ಟೇ. ಸೊ ಆಮೇಲೆ ಇವರು ನಿಜ ಮಾತಾಡಕ್ಕೆ ಹೋದಾಗ ನಾವು ನಿಜಗಳು ಮಾತಾಡಿದ್ರೆ ತಪ್ಪಾಗುತ್ತೆ. ನಮ್ಗೊಂದು ಪೇಷನ್ಸ್ ಅಂತ ಇರುತ್ತೆ. ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ. ಇವ್ರದ್ದು ಎಷ್ಟಿದೆ ಅಷ್ಟು ಮಾಡ್ಕೊಂಡು ಹೋಗ್ಲಿ. ಇವ್ರು ಏನ್ ಮಾತಾಡ್ತವ್ರೋ, ಇವ್ರು ಎಷ್ಟು ಮಾತಾಡ್ತವ್ರೋ ಅದನ್ನ ನಾವು ನಗ್ತಾ ಇದೀವಿ, ಜನನು ನಗ್ತವ್ರೆ, ಎಲ್ಲ ಮದ್ವಾಗಿ ತಗೊಂತವ್ರೆ. ದೊಡ್ಡವ್ರ ಬಗ್ಗೆ ಬೇಡ. ಒಂದ್ಸತಿ ಸರಿ, 2 ಸತಿ ಸರಿ, 3ನೇ ಸತಿ ತಪ್ಪಾಗುತ್ತೆ, ಅದು ಬೇಡ. ಅವರು ಫನ್ನಾಗಿ ಹೇಳಿರೋದನ್ನ ಫನ್ನಾಗಿ ಹೇಳಿ. ಆಮೇಲೆ ಸುದೀಪ್ ಸರ್ ಏನೋ ಗ್ಲಾಸ್ ಕೇಳಿದ್ರಂತೆ, ಅದು ಇದು ತುಂಬಾ ತಪ್ಪಾಗಿ ಮಾತಾಡ್ತವ್ರೆ. ಒಂದ್ ಸ್ವಲ್ಪ ನಿಮ್ ಮೂಲಕನೇ ಮುಡ್ಸಿ ಸರ್ ಅಂತ ಬೇಡ ಅಂತ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನೀವು ಕೂಡ ಅವರ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಇಂಟರ್ವ್ಯೂ ಮಾಡಿದ್ರೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಸಾಕಷ್ಟು ಗಂಟೆಗಳ ಕಾಲ ಒಂದಷ್ಟು ಇಂಟರಾಕ್ಷನ್ ಆಗಿರುತ್ತೆ. ಆ ಇಂಟರಾಕ್ಷನ್ ಅಲ್ಲಿ ಆ ವ್ಯಕ್ತಿ ಹಿಂಗೆ ಅಂತ ಏನಾದ್ರು ತಿಳ್ಕೊಂಡ್ರೆ? ಹಿ ನೋಸ್ ವಾಟ್ ಈಸ್ ಡೂಯಿಂಗ್ ಸರ್. ಏನ್ ಮಾಡ್ತಾ ಇದೀನಿ ಅಂತ ಗೊತ್ತಿದೆ, ಇದೆಲ್ಲ ಮಾಡ್ತಾರ. ಆಮೇಲೆ ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರು, ಇಂಟರ್ನ್ಯಾಷನಲ್ ನ್ಯೂಸ್ ಮಾಡಿದ್ದೀನಿ, ಪಾಕಿಸ್ತಾನ, ರಷ್ಯಾ, ಅದು ಇದು. ಸರ್ ಅದೇನ್ ಗೊತ್ತಾ, ನನಗೆ ತೋರಿಸಿದ್ರು. ಅದೇನಾಗುತ್ತೆ ಅಂದಾಗ, ಈಗ ಒಂದು ರಷ್ಯನ್ ನ್ಯೂಸ್ ಬರುತ್ತೆ, ಅಲ್ಲಿ ನಮಗೆ ಒಬ್ರು ಮೀಡಿಯೇಟ್ರು ಯಾರನ್ನ ಇರ್ತಾರೆ, ಅವ್ರಿಗೆ ಒಂದು 500 ರೂಪಾಯಿ ಕೊಟ್ಟು, ಒಂದು 1000 ರೂಪಾಯಿ ಕೊಟ್ವಿ ಅಂದ್ರೆ ನಾವು ನಮ್ಮ ಫೋಟೋನ ತಗೊಂಡು ಆ ನ್ಯೂಸ್ಗೆ ಹಾಕ್ತಾರೆ ಅಷ್ಟೇ. ಅದನ್ನ ನಾವು ಎಡಿಟ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಅವ್ರಿಗೆ ದುಡ್ಡು ಕೊಟ್ಟೆ ಹಾಕಿಸ್ಬೋದು. ಅದನ್ನ ಒರಿಜಿನಲ್ ಅನ್ಕೊಳ್ಳೋಣ. ಅಲ್ಲಿಂದ ರಷ್ಯಾದಿಂದ ಬಂದು ಇಲ್ಲಿ ವಿಡಿಯೋ ತಗೊಂಡೋಗಿಲ್ಲ, ಇಲ್ಲಿಂದ ನಾವು ಫೋಟೋ ಕೊಟ್ಟು ಒಂದು 500,000 ಕೊಟ್ಟು ಅಲ್ಲೊಂದು ಫೋಟೋ ಹಾಕ್ಸಿರೋದು ಅಷ್ಟೇ. ಈ ತರ ನೀವು ಒಂದು 1000 ನ್ಯೂಸ್ ಚಾನಲ್ ಮಾಡಿದ್ರು ಹಬ್ಬ ಅಂದ್ರೆ ಎಷ್ಟು ಖರ್ಚು? ಒಂದು 10,000 ಆಗಿರುತ್ತಾ, ಒಂದು 20,000 ಆಗಿರುತ್ತೆ ಅಷ್ಟೇ. ಸೊ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಇದು, ಆಯ್ತಾ? ಏನೋ ಕುಣಿಗಲಲ್ಲಿ ಆಗಿರೋದು ರಷ್ಯಾ ಅವ್ರು ತಗೊಂಡೋಗಿ ಮಾಡಕ್ಕೆ ಏನು ಯಾರಿಗೂ ಕೆಲಸ ಕ್ಯಾಮೆ ಇಲ್ಲದೆ ಅಲ್ಲ. ಎಲ್ಲ ಸತ್ಯ ಮಾತಾಡ್ಬೇಕು ಅಂದ್ರೆ ನಾವು ಮಾತಾಡ್ತೀವಿ, ಬಟ್ ಅದು ಬೇಡ. ನಿಮ್ ಪಾಡಿಗೆ ನೀವು ಅದೇನ್ ಮಾಡ್ಕೊಂಡು ಹೋಗ್ತಿದ್ರ ಮಾಡ್ಕೊಂಡು ಹೋಗ್ರಿ. ತೀರಾ ಇದು ಒಂಥರ ಚೆನ್ನಾಗ್ ಕಾಣಿಸ್ತಾ ಇಲ್ಲ. ಎಷ್ಟ್ ದಿನ ಅಂತ ಸರ್ ಕೇಳಿದ್ ಒಳ್ಳೆ ಕೇಳ್ಕೊಂಡು ನಮಗೂ ಒಂದು ಪೇಷನ್ಸ್ ಐತೆ, ತಡೆಯಕ್ಕಾಗಲ್ಲ. ಇನ್ನೊಂದು ತಮ್ಮ ಬಗ್ಗೆ ಒಂದಷ್ಟು ಕೆಲವು ನೆಗೆಟಿವ್ ಕಾಮೆಂಟ್, ನೆಗೆಟಿವ್ ಆಗಿ ಮಾತಾಡೋರು, ನೆಗೆಟಿವ್ ಆಗಿ ಪೋರ್ಟ್ರೇ ಯಾರ್ಯಾರೆಲ್ಲ ಮಾಡಿದೆ ಅವ್ರ ಮೇಲೆಲ್ಲ FIR ಹಾಕಿದಾರಂತೆ. ಆದಷ್ಟು ಬೇಗ ಅವ್ರನ್ನೆಲ್ಲ ಜೈಲೊಳಗೆ ಕಳಿಸ್ತಾರೆ.
ಹಂಗಾರೆ ಇವ್ರನ್ನ ಫಸ್ಟೇ ಕಳಿಸ್ಬೇಕಾಯ್ತು ನಾವು. ಇದನ್ನೇ ಮಾಡ್ಕೊಂಡು ಓಡಾಡ್ತವ್ರೆ. ಏನೋ ಮಾಡ್ಕೊಳ್ಳಿ ಸರ್, ನಮ್ಗೆ ಅವ್ರ ವಿಷಯನೇ ಬೇಡ. ಯಾಕಂದ್ರೆ ಸಿ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದು ಇರುತ್ತೆ. ಸಿ ಇವ್ರು ಮಾತಾಡ್ಬಿಟ್ಟು ಹಂಗಂದ್ರೆ ಇವ್ರು ಗಿಲ್ಲಿ ಫ್ಯಾನ್ಸ್ ಎಲ್ಲ ಸ್ಲಮ್ಮು ಅಂದ್ರು, ಥರ್ಡ್ ಕ್ಲಾಸು ಅಂದ್ರು, ಲಾರಿ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಅಂದ್ರು. ಯಾಕೆ ನಮ್ಮ ಆಟೋ ಡ್ರೈವರ್ಗಳ ಬಗ್ಗೆ ಮಾತಾಡೋದು ಸರಿನಾ? ಇವಾಗ ಅವರೆಲ್ಲ ಕೇಸ್ ಹಾಕಿದ್ರೆ ಇವ್ರಿಗೆ, ಲಾರಿ ಡ್ರೈವರ್ಗಳು ಎಲ್ಲ ಹಾಕಿದ್ರೆ ಸೇರಿ ಇವ್ರ ಮೇಲೆ ಕೇಸು. ಇವ್ರು ಮಾತಾಡ್ರೆ ಕರೆಕ್ಟು, ಅವ್ರು ಮಾತಾಡ್ರೆ ತಪ್ಪಾ? ಸ್ಟಾರ್ಟ್ ಮಾಡಿದ್ ಇವ್ರು, ಅದಕ್ಕೆ ಅವ್ರು ಮಾಡ್ತಾವ್ರೆ. ಇವ್ರು ಮಾತಾಡೋದನ್ನ ಯಾಕೆ ಮಾಡ್ತಾ ಇದ್ರು? ಸುಮ್ನೆ ಇರ್ಬೇಕಾಗಿತ್ತು ಅವಾಗ್ಲೇ. ಗಿಲ್ಲಿ ಬಗ್ಗೆ ಮಾತಾಡ್ರಿ, ಗಿಲ್ಲಿ ಕೇಸ್ ಹಾಕೋದು ಇವ್ರ ಮೇಲೆ, ಗಿಲ್ಲಿ ಕೇಸ್ ಹಾಕೋದು ಇವ್ರ ಮೇಲೆ. ಇವಾಗ ನನ್ ಬಗ್ಗೆ ಮೊನ್ನೆ ನಾನು ಯಾವ್ದೋ ಇಂಟರ್ವ್ಯೂ ನೋಡಿದೆ, ರಜತ್ ಅವ್ರಿಗೆ, ಆಮೇಲೆ ಅದಿದೆ ಬಂದಿದೆ ದೊಡ್ಡವ್ರಿಗೆ, ನಾನ್ ನೋಡ್ರೆ ಹೊಟ್ಟೆ ಉರಿ ಅಂತೇನೆ ಹೇಳವ್ರೆ. ನೋಡಿ ಇಲ್ಲಿ ಓದಿ ನೀವೇ ಇದನ್ನ, ಸುದೀಪ್ ಕ್ಯಾಪ್ಷನ್ ಓದಿ. ಕಿಚ್ಚ ಸುದೀಪ್ ಅಂಡ್ ರಜತ್ ಬುಜ್ಜಿಗೆ ನನ್ನ ಕಂಡ್ರೆ ಉರಿ. ನೋಡಿ ಈ ತರ ಎಲ್ಲ ಮಾತಾಡ್ಕೊಂಡ್ ತಿರಾಡಿದ್ರೆ ಯಾರಕ್ ತಲೆ ಕೆಡಲ್ಲ, ಯಾರು ಕೋಪ ಬರಲ್ಲ? ಏನ್ ಯಾರು ಅಂತ ಏನ್ಕೆ ಅಂತ ಮಾತಾಡೋದೇ ತಪ್ಪು. ಈ ತರ ಎಲ್ಲ ಡಸನ್ ಲುಕ್ ಗುಡ್ ಅಷ್ಟೇ. ಎಸ್ ಎಸ್ ಕೆಲವೊಂದೆಲ್ಲ ವಿಚಾರಗಳ ಬಗ್ಗೆ ಎಲ್ಲ ಮಾತಾಡಿದೀವಿ. ಸೊ ನೆಕ್ಸ್ಟ್ ನಿಮಗೆ ಆಪರ್ಚುನಿಟಿ ಅಲ್ಲಿ ಬರ್ಬೋದು. ನಾವು ಕೂಡ ನಿಮ್ಮನ್ನ ಬಾಲಿವುಡ್ ನಲ್ಲಿ ರಜತ್ನ ನೋಡಕ್ಕೆ ಇಷ್ಟಪಡ್ತೀವಿ. ಸೊ ಸದ್ಯಕ್ಕೆ ಏನ್ ನಡೀತಾ ಇದೆ, ವಾಟ್ ನೆಕ್ಸ್ಟ್, ಹೆಂಗೆ ಸರ್? ಅದೇ ಇವಾಗ ನನಗೆ ಶ್ರೀವತ್ಸ ಸರ್ ಹತ್ರ ವರ್ಕ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಸ್ ಫ್ರಮ್ ಡೆಡ್ಲಿ ಸೋಮ. ಗ್ಯಾಂಗ್ಸ್ ಆಫ್ UK Part 2 ಅಲ್ಲಿ ನಾನೇ ಫೋನ್ ಮಾಡಿ ಮಾತಾಡಿದೆ. ಸೊ ಸರ್ ಇಸ್ ಡೆಫಿನೆಟ್ಲಿ ಪ್ರಾಮಿಸ್ಡ್ ಮಿ ಅ ಪ್ರಾಮಿನೆಂಟ್ ಕ್ಯಾರೆಕ್ಟರ್. ಅದಾದ್ಮೇಲೆ ಬಲರಾಮನ ದಿನಗಳು ಅದ್ಭುತವಾಗಿ ಮೂಡಿ ಚಿತ್ರ, ಅದ್ರ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ನಾನು. ಇದು GSTಲಿ ಮುಗಿಸಾಯ್ತು. ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ಗೆ ಸೈನ್ ಆಗ್ತಾ ಇದ್ದೀವಿ. ಸೊ ಚೆನ್ನಾಗಿ ನಡೀತಾ ಇದೆ ಸರ್. ನೆಕ್ಸ್ಟ್ ಇನ್ನು ಯಾವ್ದನ್ನ ದೊಡ್ಡದು ಬಂದ್ರೆ ಡೆಫಿನೆಟ್ಲಿ ಕಾಲ್ ಅಂಡ್ ಟೆಲ್ ಯು. ಎಸ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ, ಮಾತಾಡೋಣ, ಹಂಗೆ ಎಂಟರ್ಟೈನ್ ಮಾಡ್ತೇವೆ. ಥ್ಯಾಂಕ್ ಯು ಸರ್.